ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಇವತ್ತಿನ ನೋಡಿದಾಗ ಫುಲ್ ಜೋಸ್ತಾಗದಿನ ಇದಕ್ಕಪ್ಪ ಅಂತಂದ್ರೆ ಹಳೆ ಬಿಡೋದಾಗ ಒಂದು ಸ್ವಲ್ಪ ಡಲ್ ಇದೆ, ಹಂಗೆ ಒಂದು ಸ್ವಲ್ಪ ಏನು ನಡೆದಿರ್ತಾವೆ ಅದಕ್ಕೆ ಏನಾರ ಆಗಿರ್ತೈತಿ. ಸೊ ಇವತ್ತಿನ ನೋಡೋದಾಗ ಟಾಪಿಕ್ ಭಾಳದು, ಅದಕ್ಕೆ ಜೋಶ್ ಆಗಿದ್ದೀನಿ. ಅದಕ್ಕೆ ಈ ಸೀರೀಸ್ದ ಹೆಸರು ಅದೇ ಇಟ್ಬಿಟ್ಟಿನಿ, 2 minute ಟ್ರೇಲರ್ಸ್ ಆ್ಯಂಡ್ ಕಾಂಟ್ರವರ್ಸೀಸ್ ಅಂತ ಹೇಳಿ. ಸೊ ಬರ್ರಿ ಇವತ್ತಿನ ವಿಡಿಯೋ ಚಾಲೂ ಮಾಡೋಣ ಅಂತ. ಸೊ ಫಸ್ಟ್ ಟ್ರೇಲರ್ ಬಂದುಬಿಟ್ಟು ಪಂಚಾಯತ್ ಸೀಸನ್ 4ದ, ಅದರ ಟ್ರೇಲರ್ ನಿನ್ನೆ ಬಂದೈತಿ. ಇದನ್ನ ನೋಡಿ ನನಗೆ ಎಷ್ಟು ಖುಷಿ ಆಯ್ತು. ಇದಕ್ಕಪ್ಪ ಅಂತಂದ್ರೆ ಹೋದ ವರ್ಷ ಇದ್ರದ್ದು ಹಳೆ ಸೀಸನ್ ಬಂದಿತ್ತು ಸೀಸನ್ 3, ಅದಕ್ಕಿಂತ 2 ವರ್ಷದಿಂದ ಸೀಸನ್ 2, ಅದಕ್ಕಿಂತ 2 ವರ್ಷ ಸೀಸನ್ 1. ಸೊ 2 ವರ್ಷಕ್ಕೆ ಒಂದೊಂದು ಸೀಸನ್ ತಂದಿದ್ರು. ಆದರೆ ಇದೇ ವರ್ಷಕ್ಕೆ 2 ಸೀಸನ್ ತಂದ್ರೆ ಬೆಂಕಿ ಅಂದ್ರೆ ಬೆಂಕಿ. ಸೊ ಟ್ರೇಲರ್ ನೋಡಿ ನನಗೆ ಏನು ಅನ್ಸಕತ್ತಪ್ಪ ಅಂತಂದ್ರೆ ಎಸ್ ದೇ ಆರ್ ಬ್ಯಾಕ್. ಸೊ ಸೀಸನ್ 3 ಒಂದು ದೊಡ್ಡ ಭಾರಿ ಕ್ಲಿಫ್ ಹ್ಯಾಂಗರ್ ಬಿಟ್ಟಾರ, ಬುಲೆಟ್ ಯಾರು ಹೊಡೆದ್ರೆ, ಗನ್ ಯಾರು ಫೈರ್ ಮಾಡಿದ್ರು ಅಂತೇಳಿ. ಸೊ ಅದ್ರ ನಂತರ ಇದು ಕಂಟಿನ್ಯೂ ಆಕೈತಿ. ಮತ್ತು ಇದ್ರಾಗ ವೋಟಿಂಗು ಮತ್ತು ಎಲ್ಲ ಚಾಲೂ ಆಕೈತಿ. ಇದ್ರಾಗ ಸೀಸನ್ 3ದಾಗ ಒಂದು ಸ್ವಲ್ಪ ಎಳ್ದಂಗೆ ಅನ್ನಿಸ್ತಾ, ಆದರೆ ಸೀಸನ್ 4ದಾಗ ವೋಟಿಂಗ್ ಮತ್ತೆಲ್ಲ ಕಾಣಿಸಕತ್ತೈತೆ ನನಗೆ ಟ್ರೇಲರ್ ನೋಡಿ. ನನಗಂತೂ ಇಷ್ಟ ಆಯ್ತು ಟ್ರೇಲರ್. ಸೊ ಕಾಮಿಡಿನೂ ಆನ್ ಟಾಪ್. ಪಂಚಾಯತ್ ಅಂದ್ರೆ ಕಾಮಿಡಿನೇ ಬರ್ತದೆ ಮತ್ತು ಎಮೋಷನ್ಸು ಬರ್ತಾವೆ, ಒಂದೊಂದು ಲೆಸನ್ಗಳು ಕೊಡ್ತಾರೆ ಅದು ಸೀರೀಸ್ ಒಳಗೆ. ಸೊ ಅದಕ್ಕೆ ನನಗೆ ಸೀರೀಸ್ ಇದು ಭಾಳ ಇಷ್ಟ. ಸೊ 3 ಸೀಸನ್ನ ನಾ ಎಷ್ಟು ಸಲ ನೋಡಿ ನನಗೆ ನೆನಪಿಲ್ಲ. ನನಗೆ ಅನ್ಸ್ಬಿಟ್ಟು ಫಿಲ್ಮ್ಗಿಂತ ಜಾಸ್ತಿ ಒಂದು ವಿಕ್ರಮ್ ಅಂತೇಳಿ ಫಿಲ್ಮ್ ಬಂದಿತ್ತು, ಆ ಫಿಲ್ಮ್ ಮತ್ತು ಮಂಜುಮಲ್ ಬಾಯ್ಸ್ಗಿಂತ ಫಿಲ್ಮ್, ಆ ಫಿಲ್ಮ್ಗಳಕ್ಕಿಂತ ಇದೇ ಸೀರೀಸ್ನ ಜಾಸ್ತಿ ನೋಡೀನಿ. ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ನಾನು. ಸೊ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್. ಸೊ ನೆಕ್ಸ್ಟ್ ಬಂದುಬಿಟ್ಟೆ ಒನ್ ಆಫ್ ಮೈ ಫೇವ್ರೇಟ್ ಫಿಲ್ಮ್ ಸೆಕೆಂಡ್ ಪಾರ್ಟ್ ಬಂದೈತಿ. ನಂದಮೂರಿ ಬಾಲಕೃಷ್ಣ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಅಖಂಡ 2. ಅದರದ್ದು ಅಖಂಡ 1 ನೋಡಿದ್ದೆ ನಾನು, ಹಾರ್ಟ್ ಅಟ್ಯಾಕ್ಕಿಂತ ಸ್ವಲ್ಪ ಸಮೀಪಿದ್ದೆ ನಾನು. ಸೊ ಸೆಕೆಂಡ್ ಹಾಫ್ ಒಂದು ಸ್ವಲ್ಪ ಏನು ಬೇರೆ ಬಲ್ಲಿತ್ತು ಖರೆ, ಆ ಫಿಲ್ಮ್ ನೋಡಿ ಹಾರ್ಟ್ ಅಟ್ಯಾಕ್ಕಿಂತ ಸಮೀಪ ಇದ್ದು, ಇಲ್ಲಕಂಡ್ರೆ ಇಷ್ಟೊತ್ತಿಗೆ ನಾನು ಇದು ವಿಡಿಯೋ ಮಾಡ್ತಿದ್ದಿಲ್ಲ. ಆದರೆ ಇದರದ್ದು ಪಾರ್ಟ್ 2ದ ಟ್ರೇಲರ್ ನೋಡಿ, ಟೀಸರ್ ನೋಡಿ ನನಗೆ ಏನು ಅನ್ಸತ್ತಪ್ಪ ಅಂತಂದ್ರೆ ಈ ಸಲ ಪಕ್ಕ ನನಗೆ ಹಾರ್ಟ್ ಅಟ್ಯಾಕ್ ಬಂದೇ ಬರ್ತೈತಿ. ಇದಕ್ಕಪ್ಪ ಅಂತಂದ್ರೆ ಟ್ರೇಲರ್ದಾಗ ಏನು ಭಾರಿ ಆ್ಯಕ್ಷನ್ ಇತ್ತು. ಇದು ನೋಡಕತ್ತೀರಿ ನೀವು, ನಾನು ಸ್ಕ್ರೀನ್ ಮೇಲೆ ಹಚ್ಚಾಕತ್ತೀನಿ. ಇದಕ್ಕೆ ಆ್ಯಕ್ಷನರೇ ಆ್ಯಕ್ಷನ್ ಹತ್ತಾರೇನ ಬೈ ಹೇಳ್ತೀನಿ. ಟಾಮ್ ಕ್ರೂಸ್ ಇಂಥ ಆ್ಯಕ್ಷನ್ ಮಾಡೋಂಗಿಲ್ಲ, ಯಾರು ಇಂಥ ಮಾಡಕತ್ತಾನ ಬೈ ಹೇಳಕತ್ತೀನಿ. ಈ ಫಿಲ್ಮ್ ಏನಿಲ್ಲ ಅಂದರೂ 100 ಕೋಟಿ, 500 ಕೋಟಿ, 1000, 20,000, 15,000 ಕೋಟಿ ಗಳಿಸ್ತೈತೆ. 100% ಹೇಳ್ತೀನಿ. ಇದಕ್ಕಪ್ಪ ಅಂತಂದ್ರೆ ಅಷ್ಟು ಭಾರಿ ಐತಿದು ಫಿಲ್ಮ್. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಒಂದು ಅನೌನ್ಸ್ಮೆಂಟ್ ಐತಿ. ಯಾವುದಪ್ಪ ಅಂತಂದರೆ AA22X ಅವ್ರೇನು ಫಿಲ್ಮ್ ಮಾಡಕತ್ತಾರಲ್ಲ, ಅಲ್ಲು ಅರ್ಜುನ್ ಮತ್ತು ಏನಂತಾರೆ ಐಟ್ಲಿ ಅವರಿಬ್ಬರು ಕಂಬೈನ್ ಮಾಡತ್ತಾರಲ್ಲ ಫಿಲ್ಮ್. ಅದರೊಳಗೆ ಒಂದು ಫೀಮೇಲ್ ಲೀಡ್ ಒಂದು ಸ್ವಲ್ಪ ನಡು ಚರ್ಚೆ ನಡೀತಿದ್ವು, ದೀಪಿಕಾ ಪಡ್ಕೊಂಡು ತೊಳೋನು ಮತ್ತು ಬೇರೆ ಯಾರಿಗಾರು ತೊಳೋನು ಅಂತೇಳಿ. ಅದ್ರ ಕಡಿಗೂ ಫೈನಲ್ ಮಾಡಿಬಿಟ್ರೆ ದೀಪಿಕಾ ಪಡ್ಕೊಂಡು ಅವರ ಲೀಡ್ ಹೀರೋಯಿನ್ ಆಗಿ ವರ್ಕ್ ಮಾಡಕತ್ತಾರೆ. ಸಂದೀಪ್ ರೆಡ್ಡಿ ವಾಂಗ ಜೊತೆ ಜಗಳ ಭಾಳ ದೊಡ್ಡದಾಯ್ತು ಅನ್ನಿಸ್ತದೆ. ಸೊ ಹೋಲ್ಬಿಡ್ರಿ, ಫಿಲ್ಮ್ಸ್ದ ಒಂದು ಸ್ವಲ್ಪ ಫ್ರೇಮ್ಸ್ ನೋಡಿ ಮತ್ತು ಒಂದು ಫ್ರೇಮ್ ಐತಿ ಭಾಳ ಚಲೋ ಐತೆ. ಮತ್ತು ಫಿಲ್ಮ್ದ ಮತ್ತು ನನಗೆ ಅನ್ಸಬಿಟ್ಟು ಇನ್ನು ಇವರು ಶೂಟು ಸ್ಟಾರ್ಟ್ ಮಾಡೋಲ್ಲ, ಬರೀ ಪ್ರೊಮೋಸ್ ರಿಲೀಸ್ ಮಾಡಕತ್ತಾರೆ. ಯಾವಾಗ ಬರ್ತೈತೆ ಯಾರಿಗೆ ಗೊತ್ತು ಫಿಲ್ಮ್, ಬರೀ ವಿಡಿಯೋ ಹಾಕೋದೈತೆ, ಚಾಲೂ ಮಾಡ್ರೋ ಬೈ ಈ ಫಿಲ್ಮ್. ಸೊ ದೀಪಿಕಾ ಪಡ್ಕೊಂಡು ನಾವು ಕಾಂಟ್ರವರ್ಸಿ ಅಂತ ಬರಬೇಕು. ಸೊ ದೀಪಿಕಾ ಪಡ್ಕೊಂಡಲ್ಲ, ಕಮಲ್ ಹಾಸನ್ ಕಾಂಟ್ರವರ್ಸಿ. ಸೊ ನಿಮಗೆ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ 2 minute ಕಾಂಟ್ರವರ್ಸೀಸ್ ಟ್ರೇಲರ್ಸ್ದಾಗ ಎಪಿಸೋಡ್ 1ದಾಗ ಹೇಳಿದ್ದೆ ನಾನು, ಅಲ್ಲಿ ಅವರ ಈ ಟೈಪ್ ಎಲ್ಲ ಕಾಂಟ್ರವರ್ಸಿ ಮಾಡ್ಯಾರ ಅಂಥೇಳಿ. ಸೊ ಅವರು ಅವಾಗ ಒಂದು ಮಾತು ಹೇಳಿದ್ರೆ, ಯಾರು CBFC ಇದ್ದವರು, ಸೆಂಟ್ರಲ್ ಬೋರ್ಡ್ದವರು ಮತ್ತು ಕರ್ನಾಟಕ ಗೌರ್ಮೆಂಟ್ ಏನಿತ್ತು ಅದು ಏನಪ್ಪ ಅಂತಂದ್ರೆ ಅವ್ರ ಫಿಲ್ಮ್ ತಗ್ಲಾಫ್ ಏನಿತ್ತಲ್ಲ ಅದು ಕರ್ನಾಟಕದ ರಿಲೀಸ್ ಆಗಕ್ಕೆ ಕೊಡೋಂಗಿಲ್ಲ, ಬ್ಯಾನ್ ಮಾಡಿವ ಅಂಥೇಳಿ. ನನಗೇನು ಹಂಗೆ ಅನಿಸ್ಲಿಲ್ಲ ಬ್ಯಾನ್ ಮಾಡ್ತಾರತ್ತೀವಿ. ಎದಕ್ಕಪ್ಪ ಅಂತಂದ್ರೆ ನಾ ಭಾಳ ಇಂಥ ಕೇಳ್ಪಟ್ಟಿನಿ, ಬ್ಯಾನ್ ಮಾಡ್ತೀವಿ ಅಂತೇಳಿ. ಆದರೆ ಬ್ಯಾನ್ ಮಾಡೋಂಗಿಲ್ಲ. ಆದರೂ ಈ ಫಿಲ್ಮ್ ಸೀರಿಯಸ್ಸಾಗಿ ಬ್ಯಾನ್ ಮಾಡ್ಯಾರ. ಇನ್ನು ಮಟ್ಟ ನೋಡತ್ತೀನಿ ನಾನು, ಕರ್ನಾಟಕದಾಗ ಒಂದು ಶೋ ಇಲ್ಲ. ಬೆಂಗಳೂರದಾಗ ನೋಡಾಕತ್ತೀನಿ ನಾನು, ಮೈಸೂರದಾಗ ನೋಡಾಕತ್ತೀನಿ, ಹುಬ್ಬಳ್ಳಿ ನೋಡಾಕತ್ತೀನಿ, ಬೆಳಗಾವ್ದಾಗ ನೋಡಾಕತ್ತೀನಿ, ನಾನು ಬಿಜಾಪುರದಾಗ ನೋಡಾಕತ್ತೀನಿ. ಒಂದು ಥಿಯೇಟ್ರದಾಗ ಒಂದು ಶೋ ಇಲ್ಲ. ಭಾಳ ಚಲೋ ಆಯ್ತಾ. ಎದಕ್ಕಪ್ಪ ಅಂತಂದ್ರೆ ಅವ್ರು ಅಂಥ ಪರಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಾರ, ಅದಕ್ಕೆ ಅವ್ರು ಅನುಭವಿಸಕತ್ತಾರೆ. ಅವ್ರು ತಪ್ಪು ಮಾಡ್ಯಾರ, ಅವ್ರು ಅನುಭವಿಸಕತ್ತಾರೆ. ಇಂಥ ವಿಷಯದಾಗ ನಮ್ಮ ಕರ್ನಾಟಕ ಗೌರ್ಮೆಂಟಿಗೆ ಮೆಚ್ಚಬೇಕು. ಸೊ ಅದು ಬಿಟ್ಟು ಭಾಳ ಮೆಚ್ಚುವಂಥದ್ದು ಏನಿಲ್ಲ. ಸೊ ಇನ್ನೊಂದು ಕನ್ನಡ ಟ್ರೇಲರ್ ಬಂದೈತಿ. ನಂದು ಒನ್ ಆಫ್ ದ ಫೇವ್ರೇಟ್ ಆ್ಯಕ್ಟರ್ ಅಂತ ಹೇಳ್ಬೋದು ನಾನು, ದಿಗಂತ್ ಅವರ. ಸೊ ಅವ್ರದ್ದು ಹೊಸ ಫಿಲ್ಮ್ ಬಂದೈತಿ, ಅಡ್ಡಗೈ ಅಪಘಾತಕ್ಕೆ ಕಾರಣ ಅಂಥೇಳಿ. ಸೊ ಅದರದ್ದು ಟ್ರೇಲರ್ ನೋಡಿದೆ ನಾನು. ಬೈ ಹೇಳ್ತೀನಿ, ನಮ್ಮ ಕರ್ನಾಟಕದಾಗ ಕನ್ನಡ ಫಿಲ್ಮ್ಸ್ದಾಗ ಭಾರಿ ಫಿಲ್ಮ್ಸ್ ಬರಕತ್ತಾವು. ಯಾರು ಅಂಥ ಪರಿ ದೊಡ್ಡ ಏನಂತಾರೆ ಅದಕ್ಕೆ ರಿಲೀಸ್ ಕೊಡಾಕತ್ತಿಲ್ಲ ಅಷ್ಟೇ. ಆದರೆ ಈ ವರ್ಷಗೆ ಮತ್ತು ಲಾಸ್ಟ್ 2 to 3 years ನಮ್ಮ ಕನ್ನಡದಾಗ ಏನು ಫಿಲ್ಮ್ಸ್ ಬಂದಲ್ಲ ಗಾಂಡ್ ಪಾಡ್ದವು. ಇದೇ ಟ್ರೇಲರ್ ನೋಡಿದ್ರಪ್ಪ ಅಂತಂದರೆ ಎಷ್ಟು ಭಾರಿ ಕಟ್ ಮಾಡೋ ಟ್ರೇಲರ್. ಮತ್ತು ಈ ಫಿಲ್ಮ್ದ ಅದು ಟ್ರೇಲರ್ದೇನು ಮ್ಯೂಸಿಕ್ ಇತ್ತಲ್ಲ, ನಾ ಇದು ಎಲ್ಲ ಕೇಳೇನು ಅನಿಸ್ತಾ, ಆಮೇಲೆ ಗೊತ್ತಾಯ್ತು ಇದು ಕೇಳೇನು ಅಂಥೇಳಿ. ಸೊ ನೀವು ಹೋಗಿ ನೋಡ್ರಿ ಟ್ರೇಲರ್, ಭಾರಿ ಇಂಟ್ರೆಸ್ಟಿಂಗ್ ಐತಿ. ಮರ್ಡರ್ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಟೈಪ್ ಐತಿ. ಸೊ
ಪ್ಲೀಸ್ ಹೋಗಿ ನೋಡ್ರಿ ಟ್ರೇಲರ್. ಸೊ ನಮ್ಗೆ ನಮ್ಮ ಬಿಜಾಪುರದಾಗ ಬರ್ತಂದ್ರೆ ನಾ ಅಂತೂ ಹೋಗಿ ಹೋಗ್ತೀನಿ, ಇಲ್ಲಕಂದ್ರೆ OTTದಾಗ ವೇಟ್ ಮಾಡ್ಬೇಕಾಗ್ತೈತಿ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಫಿಲ್ಮ್. ಸೊ ಇಷ್ಟೇ ಮಾತೇನಿಲ್ಲ. ನಿಮಗೇನಾರ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಜಲ್ದಿ ಹೋಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ದಾಗ ಹೊಸಾಗಿದ್ದರೆ ಸಬ್ಸ್ಕ್ರೈಬ್ ಅಂತೂ ಮಾಡಬೇಕು. ಸೊ ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಪೀಸ್ ಔಟ್.